ನ್ಯೂಸ್ ಲೆನ್ಸ್ ಚಾನಲ್ಗೆ ಸ್ವಾಗತ. 180ಕ್ಕೂ ಹೆಚ್ಚು ಖಂಡಾಂತರ ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಪ್ರಯೋಗಿಸಿದ ಇರಾನ್ ತಕ್ಕ ಬೆಲೆ ತೆರಬೇಕಾಗುತ್ತದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಶಪಥ ಮಾಡಿದ್ದಾರೆ. ಇರಾನ್ ಉಡಾಯಿಸಿದ ಅನೇಕ ಕ್ಷಿಪಣಿಗಳನ್ನು ಇಸ್ರೇಲ್ ಮತ್ತು ಅಮೆರಿಕ ಹೊಡೆದುರುಳಿಸಿದ್ದು, ಇರಾನ್ ಮೇಲೆ ಪ್ರತಿದಾಳಿ ನಡೆಸುವುದಾಗಿ ಎಚ್ಚರಿಸಿದೆ. ತಮ್ಮ ಫಟಾಕ್ ಕ್ಷಿಪಣಿಗಳ ಪೈಕಿ 90% ನಿಗದಿತ ಗುರಿ ತಲುಪಿದೆ ಎಂದು ಇರಾನ್ ಸೇನಾಧಿಕಾರಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇರಾನ್ ಕ್ಷಿಪಣಿ ದಾಳಿ ನಡೆಸುತ್ತಿದ್ದಂತೆ ಭಯಗೊಂಡ ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಬಂಕರ್ನಲ್ಲಿ ಅಡಗಿಕೊಳ್ಳಲು ಓಡುತ್ತಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತ ನ್ಯಾಯಾಲಯವಿದ್ದು ಅದು ಆತ್ಮಸಾಕ್ಷಿ ನ್ಯಾಯಾಲಯ ಎಂದು ಗಾಂಧೀಜಿ ಮಾತನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಹೇಳಿದರು. ಈ ನಡುವೆ ವಿಚಾರಣೆಗೆ ಹಾಜರಾಗಿ ಎಂದು ಇಡಿ ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ನೀಡಿದೆ. ನಾಳೆ ಸ್ನೇಹಮಯಿ ಕೃಷ್ಣ ಇಡಿ ಮುಂದೆ ಹಾಜರಾಗಲಿದ್ದು, ಬಹುಶಃ ನಾಡಿದ್ದು ಇಡಿ ಮೈಸೂರಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಬಿಜೆಪಿ ಮುಖಂಡ ಆರ್ ಅಶೋಕ್ ವಿರುದ್ಧ ಭೂ ಕಬಳಿಕೆಯ ಆರೋಪ ಕೇಳಿಬಂದಿದೆ. ಲೊಟ್ಟೆಗೊಲ್ಲಹಳ್ಳಿಯಲ್ಲಿ 1987ನೇ ಇಸ್ವಿಯಲ್ಲಿ ಅಂತಿಮ ಅಧಿಸೂಚನೆ ಮಾಡಿ ಜಮೀನು BDF ಫೈನಲ್ ನೋಟಿಫಿಕೇಷನ್ ಮಾಡಿತ್ತು. ಆದರೆ ಆರ್ ಅಶೋಕ್ ಅವರು ಗುಳ್ಳಮ್ಮ ಎಂಬುವರ ವಾರಸುದಾರರಿಂದ ಈ ಜಮೀನನ್ನು ಕ್ರಯಕ್ಕೆ ಖರೀದಿಸಿದ್ದಾರೆ. 87ನೇ ಇಸ್ವಿಯಲ್ಲಿ BDA ವಶಕ್ಕೆ ಬಂದಿದ್ದ ಜಮೀನನ್ನು ಶುದ್ಧ ಕ್ರಯದ ಮೇಲೆ ಹೇಗೆ ಖರೀದಿಸಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡ ಕೃಷ್ಣ ಬೈರೇಗೌಡ ಪ್ರಶ್ನಿಸಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.